ಸಾರ್ಗೆ ಬಂದಿರೋ ಅನುಮಾನ ನಿಜನೇ. ಏನ್ ನಡೆಯುತ್ತೆ ಏನೋ. ಮೇಡಮ್ ಅವ್ರ ಮಾತಲ್ಲಿ ವರ್ತನೆಯಲ್ಲಿ ಏನೋ ಬದಲಾವಣೆ ಆಗಿದೆ. ಯಾವುದಕ್ಕೂ ಅವಸರ ಪಡ್ತಿದ್ದಾರೆ. ಗೊತ್ತಿಲ್ದಿರೋ ಭಯ ಏನೋ ಕಾಣ್ತಿದೆ. ಅದೇನು ಅಂತ ತಿಳ್ಕೋಬೇಕು. ಇಷ್ಟು ಅವಸರದಲ್ಲಿ ನಿತ್ಯ ಅವ್ರ ಮದುವೆ ಯಾಕೆ ಮಾಡಿದ್ರು ಕೇಳ್ಕೋಬೇಕು. ಚಂದ್ರಿಕಾ ಮೇಡಮ್, ಕೃಷ್ಣ ಸರ್. ಏನೋ ಮನೆಗೆ ಬೆಂಕಿ ಬಿದ್ದಿರೋ ಹಾಗೆ ಹೀಗೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ನನಗೊಂದು ವಿಷಯ ಗೊತ್ತಾಗ್ಬೇಕು. ನಾವೇನಾದ್ರೂ ಎನ್ಕ್ವೈರಿ ಬೋರ್ಡ್ ಇಟ್ಕೊಂಡು ಕೂತಿದೀವೇನೋ? ನನಗೊಂದು ನಿಜ ಗೊತ್ತಾಗ್ಬೇಕು. ತ್ರಿಲೋಕ ಸಂಚಾರಿ, ನಿನಗ್ ಗೊತ್ತಿಲ್ದ್ರು ನಿಜ ಏನಾದ್ರು ಇದೆಯೇನೋ? ದೇವಿಪುರದಲ್ಲಿ ಏನ್ ನಡೀತು? ಅಜ್ಜಿ ಮತ್ತೆ ರೂಪಾ ಮೇಡಮ್ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದಾರೆ? ಕಲ್ಪನಾ ಮೇಡಮ್ ಯಾಕೆ ಬೇಜಾರ್ ಮಾಡ್ಕೊಂಡಿದ್ದಾರೆ? ಗಂಗಾ ಮೇಡಮ್ ಅವ್ರ ವರ್ತನೆಯಲ್ಲಿ ಯಾಕೆ ಬದಲಾವಣೆ ಬಂದಿದೆ? ಆ ಮಗು ಯಾರು? ಜೈ ಸರ್ಗೆ ಆ ಟ್ರೈನಿಂಗ್ ಯಾಕೆ? ಮನೆ ದೀಪ ಆರೋಗುತ್ತೆ ಅಂದ್ರೆ ಏನು? ನಿನಗೇನು ಗೊತ್ತಿಲ್ದಿರೋ ಹಾಗೆ ನಮ್ಮನ್ ಕೇಳ್ತಿದ್ಯಲ್ಲೋ? ಮೇಡಮ್ ಮೇಡಮ್ ಅಂತ ಯಾವಾಗ್ಲೂ ಗಂಗಾ ಹಿಂದೆ ತಿರುಗ್ತೀಯಲ್ಲ, ಅವಳು ಹೇಳಿಲ್ವಾ ನಿಂಗೆ? ನೀವೇ ಹೇಳಿ ನನಗೆ. ಏನ್ ಹೇಳ್ಬೇಕು? ಅಲ್ಲ ಏನ್ ಹೇಳ್ಬೇಕು? ಗಂಗಾ ಕತೆ ಇನ್ನ ಸ್ವಲ್ಪ ದಿನನೇ ಗಂಗಾ ಸತ್ತು ಹೋಗ್ತಾಳೆ ಅಂತ ಹೇಳ್ಬೇಕಾ? ಏನ್ ಮಾತಾಡ್ತಾ ಇದ್ದೀರಾ ನೀವು? ಏನ್ ಮಾತಾಡ್ತಾ ಇದ್ದೀರಾ ಸರ್ ನೀವು? ಏನ್ ಮಾತಾಡ್ತಿದ್ದೀರಾ? ಬಿಡೋ ಬಿಡೋ, ಏಯ್ ಬಿಡೋ ಅವ್ರನ್ನ, ಬಿಡೋ. ನಾವು ಬಿಸಾಕೋ ಎಂಜಲು ಕೂಳು ತಿನ್ನೋ ನಾಯಿ ನೀನು ನನ್ನ ಗಂಡನ್ ಕಾಲರ್ ಹಿಡ್ಕೋತ್ಯಾ? ಏಯ್ ಎಷ್ಟು ಧೈರ್ಯನೋ ನಿಂಗೆ? ಕ್ಷಮಿಸಿ ಮೇಡಮ್, ಕ್ಷಮಿಸಿ ಕೃಷ್ಣ ಸರ್, ಕ್ಷಮಿಸಿ ಮೇಡಮ್. ಏನೋ ತಪ್ಪು ನಡೆದೋಯ್ತು, ನನಗೆ ಕ್ಷಮಿಸ್ಬಿಡಿ. ಗಂಗಾ ಮೇಡಮ್ಗೆ ಏನಾಗುತ್ತೆ ಹೇಳಿ? ಹೇಳಿ ಸರ್, ಹೇಳಿ ಕೃಷ್ಣ ಸರ್, ಹೇಳಿ ಮೇಡಮ್. ಗಂಗಾ ಶಾಪದಿಂದ ಸತ್ತೋಗ್ತಾಳೆ. ಶಾಪ ಅಂದ್ರೆ ಏನ್ ಸರ್? ತಲೆಮಾರಿನಿಂದ ಬಂದ ಶಾಪ. ಕೋಳಿ ಮರಿನ ತೋಳ ಎತ್ಕೊಂಡು ಹೋದ ಹಾಗೆ ಗಂಗನ್ನ ಎತ್ಕೊಂಡು ಹೋಗುತ್ತೆ. ಏನ್ ಹೇಳ್ತಾ ಇದ್ದೀರಾ ಮೇಡಮ್? ನಿಜವಾಗ್ಲೂ ನಿಂಗೆ ಗೊತ್ತಿಲ್ವೇನೋ? ನನ್ ಮೀನಾಕ್ಷಿ ಮೇಲೆ ಆಣೆ, ನನ್ಗೇನು ಗೊತ್ತಿಲ್ಲ. ನನ್ಗೇನು ಗೊತ್ತಿಲ್ಲ. ಹೇಳಿ ಸರ್, ಹೇಳಿ ಮೇಡಮ್. ಶಾಪ ಏನು? ಆ ಶಾಪ ಗಂಗಾ ಮೇಡಮ್ಗೆ ಏನ್ ಮಾಡುತ್ತೆ? ಇಷ್ಟು ಹೇಳಿದ್ಮೇಲೆ ಇನ್ನೇನು ಉಳಿದಿರೋದನ್ನ ಕೂಡ ಹೇಳ್ಬಿಡು. ಯಾಕೆ ಅಂದ್ರೆ ಗಂಗಾ ಈ ತಲೆಮಾರಿನ ಮೊದಲನೇ ಸೊಸೆ. ಪ್ರತಿ ತಲೆಮಾರಲ್ಲೂ ಮೊದಲನೇ ಸೊಸೆ ಸಾಯ್ಬೇಕು ಅಂತ ಈ ವಂಶಕ್ಕೆ ಶಾಪ ಇದೆ. ಅದಕ್ಕೆ ನಾನು ಅನುಭವಿಸ್ತಾ ಇರೋ ಸತಿ ವಿಯೋಗನ ನೀನು ಅನುಭವಿಸು. ನಿನ್ನ ತಲೆ ತಲಾಂತರಕ್ಕೆ ಈ ಶೋಕ ದಾಟೋ ಹಾಗಾಗ್ಲಿ. ಇದೇ ನನ್ನ ಶಾಪ. ಆ ರೀತಿಲಿ ಪ್ರತಿ ತಲೆಮಾರಿನಲ್ಲೂ ಮೊದಲನೇ ಸೊಸೆ ಸಾಯ್ತಾ ಬರ್ತಿದ್ದಾಳೆ. ಈ ತಲೆಮಾರಿನಲ್ಲಿ ಗಂಗಾ ಸರದಿ ಬಂದಿದೆ. ಗಂಗಾನ ಬದುಕ್ಸೋಕೆ ನಮ್ಮ ಅಜ್ಜಿ ಗಂಗಾ ಅವರಮ್ಮ ಮಾಡದೇ ಇರೋ ಪ್ರಯತ್ನಗಳೇ ಇಲ್ಲ. ಆದ್ರೆ ಎಲ್ಲ ದಾರಿಗಳು ಮುಚ್ಚೋಗಿದೆ. ಲೇ, ಈ ವಿಷಯ ಜೈಗೆ ಬಿಟ್ರೆ ಎಲ್ರಿಗೂ ಗೊತ್ತು, ಗಂಗಾ ಕೂಡ ಗೊತ್ತು. ನೀನ್ ಹೇಗೆ ಮಿಸ್ ಆದೆ? ಏಯ್,
ನಿನಗ್ ಗೊತ್ತೇನೋ ಅಂತ ಎಲ್ಲ ಬಾಯ್ ಬಿಟ್ಬಿಟ್ವಿ. ಅಪ್ಪಿ ತಪ್ಪಿ ಜೈ ಹತ್ರ ಹೇಳ್ಬೇಡ, ಅವನ್ ಪ್ರಾಣನೇ ಹೋಗ್ಬಿಡುತ್ತೆ. ಏಯ್, ಗಂಗಾ ಮುಂದೆ ಕೂಡ ಹೇಳ್ಬಿಡ್ವೋ? ಈಗಾಗ್ಲೇ ಅರ್ಧ ಸತ್ತೋಗಿದ್ದಾಳೆ. ನಾಣಿ, ನಾಣಿ, ನಾವ್ ಹೇಳ್ತಿರೋದು ಅರ್ಥ ಆಗ್ತಿಲ್ವೇನೋ? ಅದೇನೋ ಹಾಗೋಗ್ತಿದ್ಯಾ? ನಾಣಿ, ಏಯ್ ಅವನ್ ಪರಿಸ್ಥಿತಿ ನೋಡಿದ್ರೆ ಗಂಗಾ ಮುಂದೆ ಹೇಳೋ ತರ ಇದಾನೆ ಚಂದ್ರಿಕಾ. ಹೇಳು ಸಾಯ್ಲಿ. ಯಾವಾಗ್ಲೂ ಮೇಡಮ್ ಮೇಡಮ್ ಅಂತ ಅವಳಿಗೆ ಸಪೋರ್ಟ್ ಮಾಡ್ತಿದ್ನಲ್ಲ, ಅವಳ ಸಾವನ್ ಕೂಡ ಹಂಚ್ಕೋತಾನೆ. ಸಂಬಳ ತಗೊಳ್ಳೋನಿಗೆ ಇಷ್ಟು ಎಮೋಷನ್ ಏನ್ ಚಂದ್ರಿಕಾ? ಎಷ್ಟೇ ಆದ್ರೂ ಈ ಮನೆ ನಾಯಿ ಅಲ್ವಾ, ಅಷ್ಟಾದ್ರೂ ವಿಶ್ವಾಸ ಇರುತ್ತೆ ಬಿಡಿ. ನಾಣಿ ಅವ್ರೇ, ನೀವಿನ್ನ ಮನೆಗೆ ಹೋಗಿಲ್ವಾ? ನಿಮ್ ಸರ್ಗೆ ಬುದ್ಧಿನೇ ಇಲ್ಲ. ದಿನ ನಿಮ್ ಹತ್ರ ಓವರ್ ಟೈಮ್ ವರ್ಕ್ ಮಾಡಿಸ್ತಿದ್ದಾರೆ. ಬನ್ನಿ ನಾಣಿ ಅವ್ರೆ, ಊಟ ಬಡಿಸ್ತೀನಿ, ಮಾಡ್ಕೊಂಡು ಹೋಗ್ಬೋದಂತೆ. ಇಲ್ಲ ಅಂದ್ರೆ ಮತ್ತೆ ಪಾಪ ನಿಮ್ ಮೀನಾಕ್ಷಿ ಅವ್ರಿಗೆ ತೊಂದರೆ ಕೊಡ್ಬೇಕಾಗಿ ಬರುತ್ತೆ. ನಡೀರಿ 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 ನಾಣಿ ಅವ್ರೆ. ನಾಣಿ ಅವ್ರೆ, ಏನು ಒಂಥರ ಇದ್ದೀರಲ್ಲ? ನಾಣಿ ಅವ್ರೆ, ಏನಾಯ್ತು? ಮೈ ಹುಷಾರಿಲ್ವಾ? ಹೇಳಿ ನಾಣಿ ಅವ್ರೆ, ಮೀನಾಕ್ಷಿ ಜೊತೆ ಜಗಳ ಏನಾದ್ರೂ ಆಯ್ತಾ? ನಿಮ್ ಸರ್ನ ಜೊತೆಗೆ ಬರೋದಕ್ಕೆ ಹೇಳು ಅಂತೀರಾ? ನಾಣಿ ಅವ್ರೆ, ಏನಿಲ್ಲ ಮೇಡಮ್, ಏನಿಲ್ಲ, ಸುಮ್ಮನೆ ಹೋಗಿ ಬರ್ತೀನಿ ಮೇಡಮ್. ಗುಡ್ ನೈಟ್. ಗೊತ್ತಾಗೋಯ್ತು ನಾಣಿ ಅವ್ರೆ, ಗೊತ್ತಾಗೋಯ್ತು ನಾಣಿ ಅವ್ರೆ, ಗೊತ್ತಾಗೋಯ್ತು ನಾಣಿ ಅವ್ರೆ. ನಿಮ್ಗೂ ಕೂಡ ಗೊತ್ತಾಗೋಯ್ತಾ? ನಾಣಿ ಅವ್ರೆ, ಕೇಳದೆ ಇದ್ರೆ ಅಮ್ಮನೂ ಅನ್ನ ಹಾಕಲ್ಲ ಅಂತಾರೆ. ನನ್ನ ಕರೆದು ಅನ್ನ ಹಾಕೋ ಅಮ್ಮ ನೀವು. ಕಷ್ಟದಲ್ಲಿ ಕಾಪಾಡೋ ದೇವತೆ ನೀವು. ಯಾರೇ ಕಷ್ಟದಲ್ಲಿದ್ರು ಕಣ್ಣೀರು ಒರೆಸೋ ಒಳ್ಳೆ ಮನಸ್ಸು ನಿಮ್ದು. ಅಂತ ನಿಮ್ಗೆ ಇಷ್ಟು ದೊಡ್ಡ ಶಿಕ್ಷೆನಾ? ನನಗಿಷ್ಟೇ ಸುಖ ಇರೋದು ನಾಣಿ ಅವ್ರೆ. ಯಾರೋ ಮಾಡಿರೋ ಪಾಪಕ್ಕೆ ನಿಮ್ಗೆ ಯಾಕೆ ಮೇಡಮ್ ಶಾಪ? ಯಾರೋ ರೈತ ಬೆಳ್ತಿರೋ ಬೆಳೆನ ನಾವು ತಿಂತೀವಲ್ವ ನಾಣಿ ಅವ್ರೆ, ಕರ್ಮಫಲ ಕೂಡ ಹಾಗೆ. ದೇವರಿಗೆ ದಯೆ ಇಲ್ಲ ಮೇಡಮ್, ಅವನು ದುಷ್ಟ. ಅವನಿಗೆ ಮನಸ್ಸು ಅಂತ ಇದ್ದಿದ್ರೆ ಇಂಥ ಒಳ್ಳೆಯವರಿಗೆ ಅನ್ಯಾಯ ಮಾಡ್ತಿರ್ಲಿಲ್ಲ ಮೇಡಮ್, ಮಾಡ್ತಿರ್ಲಿಲ್ಲ. ನನ್ನ ಹಣೆ ಬರಹಕ್ಕೆ ದೇವ್ರನ್ನ ಯಾಕೆ ಬೈತಿದ್ದೀರಾ ನಾಣಿ ಅವ್ರೆ? ತಪ್ಪೆಲ್ಲ ದೇವ್ರದೇ ಮೇಡಮ್, ದೇವ್ರದೇ.
ಅದ್ಯಾವುದೋ ಕೆಲ್ಸಕ್ಕೆ ಬಾರ್ದಿರೋ ಕಲ್ಲಿನ ಬಂಡೆಗೆ ಆಯಿಸ್ಕೊಡ್ತಾನೆ. ತನ್ನ ಪೂಜೆಗೆ ಉಪಯೋಗ ಆಗುತ್ತೆ ಅನ್ನೋ ದಯೆ ಕೂಡ ಇಲ್ದೇನೆ ಹೂವಿನ ಬದುಕನ್ನು ಭೂಮಿ ಮೇಲೆ ಮುಗಿಸ್ತಾನೆ. ಪ್ರಾಣ ಇಲ್ದಿರೋ ಕಲ್ಲಿನ ಹಾಗೆ ಎಷ್ಟು ದಿನ ಬದುಕಿದ್ರೆ ಏನು ಪ್ರಯೋಜನ ನಾಣಿಯವ್ರೆ? ಪರಿಮಳ ಇರೋ ಹೂವಿನ ಹಾಗೆ 3 ಗಂಟೆ ಬದುಕಿದ್ರು ಸಾಕು ಅಲ್ವಾ? ಇಲ್ಲ ಮೇಡಮ್, ನಿಮ್ಮತ್ತ ಒಳ್ಳೆಯವರು ಬದುಕಬೇಕು. ನೀವು ಬದುಕಬೇಕು ಬೇಡ, ಬದುಕಬೇಕು. ನನ್ನ ಯಾವ ದೇವರು ಬದುಕ್ಸೋಕ್ಕಾಗಲ್ಲ ನಾಣಿಯವ್ರೆ. ಯಾಕೆ ಮೇಡಮ್? ರಾವಣನಂತ ರಾಕ್ಷಸನಿಗೋಸ್ಕರ ರಾಮ ಬಂದ, ಕಂಸನಂತ ಕ್ರೂರಿಗೋಸ್ಕರ ಕೃಷ್ಣ ಬಂದ. ಯಾಕೆ ಮನುಷ್ಯನಿಗೋಸ್ಕರ ಮಾಧವ ಬರಲ್ವಾ? ಎಲ್ಲೋ ಭೂಮಿ ಮೇಲೆ ಒಂದು ನದಿಲಿ ಒಂದು ಮೊಸಳೆ ಆನೆ ಕಾಲ್ನ ಹಿಡ್ಕೊಂಡಾಗ ತನ್ನನ್ನು ಕಾಪಾಡುವಂತ ಆನೆ ಸೊಂಡಿಲೆತ್ತಿ ಕಿರ್ಚಿದಕ್ಕೆ ಸುರ ನರರ ದಾನವರ ಪ್ರೇಮದಿ ಸಲಹುವ ಹೊನೆ ಸುಪ್ರಭಾತವು ನಿನಗೆ ಓ ಹರಿನಾರಾಯಣ. ಋಷಿಗಳ ಹೃದಯದಲ್ಲಿ ನಲಿದಾಡುವವನೇ, ಭಕ್ತರನ್ನು ಕಾಪಾಡುವ ಶ್ರೀಹರಿಯು ನನ್ನ ತಂದೆ. ಸುಪ್ರಭಾತವು ನಿನಗೆ ಓ ಅಚ್ಯುತ. ಆಗ ವೈಕುಂಠದಿಂದ ತಕ್ಷಣನೇ ಭಕ್ತರು ಕರೆದಾಗ ಓಡಿ ಬಂದಲ್ಲ ಶ್ರೀಹರಿ, ನಿಮಗೋಸ್ಕರ ಬರಲ್ವಾ ಮೇಡಮ್? ಹಾವಿನ ಮೇಲೆ ಮಲಗಿರೋನು, ಭೂಮಿಯನ್ನೇ ಎತ್ತಿದವನು, ಆಮೆಯಾಗಿ ಬದಲಾದವನು, ವರಹ ರೂಪದಲ್ಲಿ ಬಂದವನು, ಅರ್ಧ ಮನುಷ್ಯ ಅರ್ಧ ಮೃಗವಾಗಿದ್ದವನು, ಮಂಗಗಳೊಂದಿಗೆ ಸ್ನೇಹ ಮಾಡಿದವನು, ತ್ರಿಲೋಕ ಸಂಚಾರ ಮಾಡಿದವನು, 3 ಹೆಜ್ಜೆಗಳಲ್ಲಿ 3 ಲೋಕವನ್ನೇ ಆಕ್ರಮಿಸಿದವನು ನಿಮಗೋಸ್ಕರ ಬರಲ್ವಾ ಮೇಡಮ್? ಬರಲ್ವಾ? ಬಂದಿಲ್ಲ ಅಂದ್ರೆ ಅವನು ಕಲ್ಲಿನ ವಿಗ್ರಹನೇ ಅಲ್ಲ ಮೇಡಮ್, ಬಂಡೆ ಕಲ್ಲು. ತಪ್ಪು ನಾಣಿಯವ್ರೆ, ದೇವ್ರು ಏನ್ ಮಾಡಿದ್ರು ಅದು ಕರೆಕ್ಟ್. ಏನ್ ರೈಟು ಮೇಡಮ್? ಹುಟ್ಟಿದಾಗಿನ ಎತ್ತು ತಾಯಿನ ದೂರ ಮಾಡ್ದ, ಆಗರ್ಭ ಶ್ರೀಮಂತರಾಗಿರೋ ನಿಮ್ಮನ್ನ ತುಂಬಾ ಕಷ್ಟಪಡೋಗ್ ಮಾಡ್ಬಿಟ್ಟ. ಹುಟ್ಟಿದ ಮನೆಯಲ್ಲಿ ಕೆಲಸದವಳನಾಗಿ ಮಾಡ್ದ, ಗಂಡನ ಮನೆ ಶಾಪನು ಜೊತೆಗೆ ಕೊಟ್ಟು ಸಾಯಿಸ್ತಾ ಇದ್ದಾನೆ. ಆ ಕರ್ಣನಾಗೆ ಬದುಕೆಲ್ಲ ನಿಮ್ಗೆ ಶೋಕನೇ ಅಲ್ವಾ ಮೇಡಮ್? ಸಂತೋಷ ಎಲ್ಲಿದೆ? ಆ ಕರ್ಣ ಆದ್ರೂ ಕೆಟ್ಟವ್ರ ಜೊತೆ ಸೇರಿ ಸತ್ತೋದ, ನಿಮ್ಮಲ್ಲಿ ಅಣು ಅಷ್ಟಾದ್ರೂ ಕೆಟ್ಟದು ಅನ್ನೋದು ಇಲ್ವಲ್ಲ ಮೇಡಮ್? ದೇವ್ರಿಗೆ ನಾನಂತ್ರ ಇಷ್ಟ ನಾಣಿಯವ್ರೆ, ನನ್ನ ಬಿಟ್ಟು ಇರೋಕ್ಕಾಗ್ದೆ ಹೀಗೆ ಬೇಗ ಕರೆಸ್ಕೊತಿದ್ದಾನೆ. ನಿಮ್ಮನ್ ಬಿಟ್ಟು ನಾವ್ ಹೇಗೆ ಇರಕ್ಕಾಗುತ್ತೆ ಮೇಡಮ್? ಸಾರ್ ಬದುಕ್ತಾರಾ? ನಾನು ಹೋದ್ಮೇಲೆ ನೀವೇ ಅವ್ರನ್ನ ನೋಡ್ಕೋಬೇಕು. ಮಗುನ್ನ ನೋಡ್ತಾ ಅವರು ನನ್ನ ಮರ್ತೋಗೋ ಹಾಗೆ ಮಾಡ್ಬೇಕು. ಅದು ಕಷ್ಟ ಮೇಡಮ್, ಕಷ್ಟ. ಸಾರು ನಿಮ್ಮನ್ನ ಮರ್ತೋಗೋದು ಅಂದ್ರೆ ಅವರು ಉಸಿರು ತಗೊಳ್ಳೋದ ಮರ್ತೋದಂಗೆ. ನಿಮ್ಗೆ ಚಿಕ್ಕ ನೋವಾದ್ರೂ ತಡ್ಕೊಳ್ಳಲ್ಲ, ಅಂಥದ್ರಲ್ಲಿ ನೀವೇ ಇಲ್ಲ ಅಂದ್ರೆ ಇಲ್ಲ ಮೇಡಮ್. ನೀವು ನಮ್ ಸಾರ್ ಪ್ರಾಣ, ಅವ್ರನ್ನ ಬಿಟ್ಟು ನೀವು ಹೇಗೆ ಹೊರಟೋಗ್ತೀರಾ ಮೇಡಮ್? ಹೋಗ್ಬೇಕು ಅಂತ ನನಗೂ ಇಲ್ಲ ನಾಣಿಯವ್ರೆ, ಆದ್ರೆ ಇರ್ಬೇಕು ಅಂದ್ರೂ ಇರೋಕ್ಕಾಗಲ್ಲ. ಈ 2 ದಿನ ನೀವು ಹೇಳಿದ ಮಾತಿನ ಅರ್ಥ ಇದೇನಾ ಮೇಡಮ್? ಇಷ್ಟು ನೋವು ನಮ್ಮ ಮನ್ಸಲ್ಲಿ ಇಟ್ಕೊಂಡು ನಮ್ಮ ಜೊತೆ ಮಾಮೂಲಾಗಿ ಹೇಗಿರ್ತಿದ್ರಿ ಮೇಡಮ್? ಸಾಯ್ತಿದ್ರು ಸಂತೋಷವಾಗಿ ಹೇಗಿರ್ತೀರಾ ಮೇಡಮ್? ಬದುಕಲ್ಲಿ ಹೇಗೂ ಸಂತೋಷ ಇಲ್ಲ, ಸಾವಾದ್ರೂ ಸಂತೋಷವಾಗಿ ಬರ್ಬೇಕು ಅಲ್ವಾ ನಾನಿಗೆ? ಇಲ್ಲ ನಾಣಿಯವ್ರೆ, ನಾನು ಅಳಬಾರ್ದು, ಸಂತೋಷವಾಗಿರ್ಬೇಕು. ನೀವು ಹೊತ್ತು ನನ್ನ ಅಳಿಸ್ಬೇಡಿ. ನನ್ನಿಂದ ಆಗಲ್ಲ ಮೇಡಮ್. ನನಗೆ ಪ್ರಾಮಿಸ್ ಮಾಡಿ ನಾಣಿಯವ್ರೆ, ನಂಗೆ ಉಳ್ತಿರೋ ಸ್ವಲ್ಪ ದಿನಾನ ನಾನು ಸಂತೋಷವಾಗಿರೋ ಹಾಗೆ ಮಾಡ್ತೀನಿ ಅಂತ ಮಾತು ಕೊಡಿ.
ಥ್ಯಾಂಕ್ಸ್ ನಾಣಿ ಅವ್ರೆ. ಈ ವಿಷಯ ನಿಮ್ ಸರ್ಗೆ ಗೊತ್ತಾಗಬಾರ್ದು. ನನ್ನ ಕೊನೆ ಕ್ಷಣದವರೆಗೂ ಅವ್ರಿಗೆ ಏನೂ ಗೊತ್ತಾಗಬಾರ್ದು. ನೀವು ಅವ್ರ ಪಕ್ಕದಲ್ಲೇ ಇರಬೇಕು. ಇರ್ತೀರಾ ಅಲ್ವಾ? ಚಂದ್ರಿಕಾ, ನಿನ್ನೆ ಅಂದ್ರೆ ಯಾವುದೋ ಕಾರಣ ಹೇಳಿ ಹೊರಗಡೆ ಹೋದ್ವಿ. ಇವತ್ತು ಯಾವ ಕಾರಣ ಹೇಳಿ ಆ ಮನೆಗೆ ಹೋಗೋದು? ನಾವೇನಾದ್ರೂ ಕೋರ್ಟ್ ಕೊಟ್ಟಿರೋ ಬೇಲ್ ಮೇಲೆ ಬದುಕ್ತಾ ಇದೀವ? ದಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೈನ್ ಮಾಡೋ ಹಾಗೆ ಆ ಮನೆಗೆ ಹೋಗಿ ಹಾಜರ್ ಹಾಕ್ ಬರ್ಬೇಕಲ್ರಿ? ಬೇಲ್ ಮೇಲೆ ಇಲ್ವೇ? ಜೈಲಲ್ಲಿ ಇದೀವಿ. ಆ ಜೈನ್ ಊಟ ಎಲ್ಲ ನಮ್ಮ ಮೇಲೆ. ಅವನ್ ಕಣ್ಣು ಚೆನ್ನಾಗೇ ಇದೆ. ನಿಮ್ ಮಾತುಗಳೇ ಅವನ ಹತ್ರ ನಮ್ಮನ್ನ ಸಿಕ್ಕಾಕ್ಸೋ ತರ ಇದೆ. ಇತಿ ಮಿತಿ ಇಲ್ದೆ ಬಾಯ್ಗೆ ಏನ್ ಬರುತ್ತೋ ಅದನ್ನ ಮಾತಾಡ್ದೇನೆ ಬಾಯ್ಗೆ ಬೀಗ ಹಾಕಿ. ಅದಲ್ಲ ಚಂದ್ರಿಕಾ, ನಾವು ಹೋಗ್ಲಿಲ್ಲ ಅಂದ್ರು ಗಂಗಾ ಆ ಮನೆಗೆ ಕರ್ಕೊಂಡು ಹೋಗು ಅಂತಾಳೆ ಅಲ್ವಾ? ಗಂಗಾ ದೃಷ್ಟಿಲಿ ನಿತ್ಯ ಮದ್ವೆ ಆಗೋಯ್ತು, ಮತ್ತೆ ಆ ಮನೆಗೆ ಯಾಕೆ ಹೋಗ್ತಾಳೆ? ಚಿಕ್ಕಪ್ಪ, ಚಿಕ್ಕಮ್ಮ, ಅಲ್ನೋಡು, ಅವಳೇ ಬರ್ತಿದ್ದಾಳೆ. ಏನಮ್ಮ ಗಂಗಾ, ಇವತ್ತು ಕೂಡ ನಮ್ಮ ಹತ್ರ ಏನಾದ್ರೂ ಕೆಲಸ ಇದೆಯಾ? ಇದೆ ಚಿಕ್ಕಪ್ಪ. ನಾವು ನಮ್ಮ ಮನೆಗೆ ಹೋಗ್ಬೇಕು. ಯಾಕಮ್ಮ? ನೀನ್ ಅನ್ಕೊಂಡಿರೋ ಕೆಲ್ಸ ಅದೇ ನಿತ್ಯ ಮದ್ವೆ ಆಗೋಯ್ತಲ್ಲ. ಒಂದು ಮುಖ್ಯವಾದ ಕೆಲಸ ಉಳ್ದೋಗಿದೆ ಚಿಕ್ಕಮ್ಮ. ಇನ್ನೂ ಆ ಮನೇಲಿ ಕೆಲಸ ಏನಮ್ಮ? ಅದು ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ. ಅಲ್ಲಿವರೆಗೂ ನಾವು ಹೋಗ್ಬೇಕಲ್ಲಮ್ಮ, ಅದಕ್ಕೆ ಜೈ ಒಪ್ಕೋಬೇಕಲ್ಲ. ನೀವೇ ಒಪ್ಪಿಸ್ಬೇಕು ಚಿಕ್ಕಮ್ಮ. ಅಯ್ಯೋ, ನಮ್ಮಿಂದ ಆಗಲ್ಲ ತಾಯಿ. ನಾನು ಒಂದು ಮಾತಾಡಕ್ ಹೋಗಿ ಇನ್ನೊಂದು ಮಾತಾಡ್ತೀನಿ ಅಂತ ನಿಮ್ ಚಿಕ್ಕಮ್ಮ ಯಾವಾಗ್ಲೂ ಹೇಳ್ತಿರ್ತಾಳೆ. ಇದೊಂದ್ಸಲ ಹೋಗ್ಬರೋಣ ಚಿಕ್ಕಪ್ಪ. ಜೈ ಒಪ್ಕೊಂಡ್ರೆ ಒಂದ್ಸಲ ಏನಮ್ಮ, 100 ಸಲ ಹೋಗ್ ಬರ್ಬೋದು. ಆದ್ರೆ ಅವ್ನು ಒಪ್ಕೊಳ್ಳಲ್ಲಮ್ಮ. ಗಂಗಾ, ಗಂಗಾ, ಗಂಗಾ. ಅಲ್ಲೋಡು, ಜೈ ಕೂಡ ಬರ್ತಿದ್ದಾನೆ. ಅವನಿಗೆ 100 ವರ್ಷ ಆಯ್ಸು. 100 ವರ್ಷ. ಗಂಗಾ, ನೀನು ಮನೇಲಿ ಇದೆಯಲ್ಲ, ಯಾಕೆ? ಮನೇಲಿ ಇರ್ದೇನೆ ಎಲ್ಲಿಗೆ ಹೋಗ್ತೀನಿ ರೀ? ಅತ್ತೆ ಮಾವ ನೀವು ಕೂಡ ಮನೇಲೇ ಇದ್ದೀರಲ್ಲ, ಯಾಕೆ? ನಾನಿವತ್ತು ಮನೇಲಿ ಇರ್ತೀನಿ ಅಳಿಯ. ನಾನು ಎಲ್ಲಿಗೂ ಹೋಗ್ತಿಲ್ಲ. ನೀನ್ ನನ್ ಮೇಲೆ ಅನುಮಾನ ಪಡೋ ಅಗತ್ಯ ಇಲ್ಲ. ನಾನ್ ನಿಜನೇ ಹೇಳ್ತಿದ್ದೀನಿ. ಇಲ್ಲಿ ನೋಡು, ಬೇಕು ಅಂದ್ರೆ ನಿನ್ನ ಅತ್ತೆ ಮೇಲೆ ಆಣೆ. ನಿಮ್ಮ ಆಣೆನ ವಾಪಸ್ ತಗೊಳ್ಳಿ ಮಾವ. ನೀವು ಹೋಗ್ಲೇಬೇಕು. ಎಲ್ಲಿಗೆ ಜೈ? ಅಲ್ಲಿಗೆ ಅತ್ತೆ. ಅಲ್ಲಿಗಂದ್ರೆ ಎಲ್ಲಿಗೆ ಜೈ? ಏನು ಗೊತ್ತಿಲ್ದಿರೋ ಹಾಗೆ ಕೇಳ್ತಿದ್ರಲ್ಲ ಮಾವ. ಏನ್ ಗಂಗಾ, ಮಾವ ಕಾಮಿಡಿ ಮಾಡ್ತಿದ್ರಲ್ಲ, ಯಾಕೆ? ನೀವು ಏನ್ ಹೇಳ್ತಾ ಇದ್ದೀರಾ ರೀ? ಬೇಗ ಹೊರಡಿಲಿಂದ. ಎಲ್ಲಿಗೆ ಹೋಗ್ಬೇಕು? ನೋಡು, ನೀವು ನನಗೆ ಯಾವುದೋ ಒಂದು ರೀಸನ್ ಹೇಳಿ ಹೊರಗಡೆ ಹೋಗೋದು, ನಾನು ನಿಮ್ಮನ್ನ ಹುಡ್ಕೊಂಡು ಅಲ್ಲಿಗೆ ಬರೋದು, ನೀವು ನನ್ನ ಅಲ್ಲಿ ನೋಡಿ ಸಿಕ್ಕಾಕೊಂಡ್ಬಿಟ್ಟೆ ಅಂತ ಬಿಲ್ಡಪ್ ಕೊಡೋದು, ಲಕ್ಷ ಕೋಟಿ ಸ್ಕ್ಯಾಮ್ ಅಲ್ಲಿ ನಿಮ್ಮನ್ನ ಹಿಡ್ದ ಹಾಗೆ ನಾನು ಬಿಲ್ಡಪ್ ತಗೊಳ್ಳೋದು, ಇದೆಲ್ಲ ಯಾಕೆ? ಬೋರ್ ಆಗ್ತಿದೆ. ಸೊ ನೀವು ಹೋಗ್ಬೇಕು ಅನ್ಕೊಂಡಿರೋ ಜಾಗಕ್ಕೆ ಹೋಗಿ ನಿಮ್ಮ ಕೆಲಸನ ಪೂರ್ತಿ ಮಾಡ್ಕೊಳ್ಳಿ. ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳ್ತೀರಾ? ಇದ್ರಲ್ಲಿ ಅರ್ಥ ಆಗದಿದ್ರದ್ದು ಏನಿದೆ? ನಿನ್ನೆ ರಿಜಿಸ್ಟರ್ ಆಫೀಸಲ್ಲಿ ರಾಣನ್ ಮದ್ವೆ ನಡೀತು. ಆ ಮದ್ವೆ ನೋಡೋಕ್ ಬಿಡ್ದೇನೆ ನಾನ್ ನಿಮ್ಮನ್ನ ಕರ್ಕೊಂಡ್ ಬಂದ್ಬಿಟ್ಟೆ. ಇವತ್ ನೀವು ಆ ಕಪಲ್ಸ್ಗೆ ಆಶೀರ್ವಾದ ಮಾಡ್ಬೇಕು ಅಂತ ಅನ್ಕೋತಿದ್ದೀರಾ. ಹೋಗ ಕೆಲಸ ಕಂಪ್ಲೀಟ್ ಮಾಡಿ. ನಿಜವಾಗ್ಲೂ ಹೇಳ್ತಾ ಇದ್ದೀರಾ? ಬಂಗಾರ, ನಿನ್ ಮನ್ಸು ನನಗ್ ಗೊತ್ತಿಲ್ವಾ? ಆದ್ರೂ ರಾಣ ಏನ್ ಹೊರಗಿನೋನಾ? ನಮಗ್ ಗೊತ್ತಿರೋನೇ ಅಲ್ವಾ? ಹೋಗಿ ಮದುಮಗನ್ನ ಮಾತಾಡ್ಸ್ಕೊಂಡು ಮದ್ವೆ ಊಟ ಮಾಡ್ಕೊಂಡು ಬನ್ನಿ. ಚಂದ್ರಿಕಾ, ಒಂದ್ಸಲ ನನ್ಗೆ ಗಿಲ್ಲು. ನೀವು ಕೂಡ. ಏನಾಯ್ತು? ಇವಾಗ ನಮಗೆ ಪ್ರಜ್ಞೆ ಬಂತು ಅಳಿಯ. ಹೌದಾ? ಅದನ್ನ ಕೇಳ್ಬೇಡ, ಏನೇನು ಹೇಳ್ಬಿಡ್ತೀನಿ. ರಾಣ ಅವ್ರಿಗೆ ಆಶೀರ್ವಾದ ಮಾಡಿ ಬರ್ಬೇಕು ಅಂತ ನಮಗೂ ಕೂಡ ಅನಿಸ್ತು ಜೈ. ಆದ್ರೆ ನೀನೇನ್ ಹೇಳ್ತೀಯೋ ಅಂತ. ನಾನೇನ್ ಹೇಳಲ್ಲ ಅತ್ತೆ, ನೀವ್ ಹ್ಯಾಪಿಯಾಗಿ ಹೋಗಿ ಬರ್ಬೋದು. ಇವಾಗ ಈಗ ಹೇಳ್ತೀಯ ಅಳಿಯ, ಆದ್ರೆ ನಾವು ಹೋಗ್ತಿದ್ದಾಗೆ ನಮ್ ಹಿಂದೆನೆ ಬರ್ತೀಯ. ನಾನೇ ಹೋಗಿ ಅಂತ ಹೇಳ್ತಿರ್ಬೇಕಾದ್ರೆ ನಿಮ್ ಹಿಂದೆ ಯಾಕೆ ಬರ್ತೀನಿ? ಇಲ್ಲ ಕಣಪ್ಪ, ನೀನು ಬರ್ಬೇಕು. ಸುಮ್ನಿರ್ರಿ.
ಸುಮ್ನೆ ಹೇಳ್ದೆ, ಅವನೇನು ಬರೋದಿಲ್ಲ. ನಾನ್ ಬರಲ್ಲ, ಮನೇಲಿದ್ದು ಮಗುನ್ ನೋಡ್ಕೋತೀನಿ. ತುಂಬಾ ಥ್ಯಾಂಕ್ಸ್ ರೀ. ಇದಕ್ ಥ್ಯಾಂಕ್ಸ್ ಯಾಕೆ ಬಂಗಾರ? ಬಟ್ ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬರ್ಬೇಕು.